ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದೆ ಮರ್ಯಾದಾ ಹತ್ಯೆ. ತುಂಬು ಗರ್ಭಿಣಿ ಮಗಳನ್ನೇ ತಲವಾರ್ನಿಂದ ಸಾಕಿದ ತಂದೆಗೆ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಎನಾಂ ವೀರಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ. ಮರ್ಯಾದಾ ಹತ್ಯೆ. ತಂದೆಯ ಮಗಳನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಎನಾಂ ವೀರಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ. ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಆಗಿದ್ಲು ಮಾನ್ಯ ಅನ್ನೋ ಯುವತಿ. 7 ತಿಂಗಳ ಹಿಂದೆಯಷ್ಟೇ ಪ್ರೀತಿಸಿ ಈ ಜೋಡಿ ಮದುವೆ ಆಗಿತ್ತು. ಪ್ರಾಣ ಭಯ ಇತ್ತಲ್ವಾ, ಹೀಗಾಗಿ ಹಾವೇರಿಯಲ್ಲಿ ಈಕೆ ವಾಸವಾಗಿದ್ಲು ಗಂಡನ ಜೊತೆ. ಮಾನ್ಯ 7 ತಿಂಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ಲು. ಗಂಡ ವಿವೇಕಾನಂದ ಜೊತೆ ಮಾನ್ಯ ಊರಿಗೆ ಬಂದಿರ್ತಾಳೆ. ಊರಿಗೆ ಬಂದ ವಿಚಾರ ಆಕೆಯ ತಂದೆ ಗೊತ್ತಾಗತ್ತೆ. ಊರಿಗೆ ಬಂದಾಗ ಮಾರಕಾಸ್ತ್ರಗಳಿಂದ ತಂದೆಗೆ ಭೀಕರವಾಗಿ ದಾಳಿ ನಡೆಸಿದ್ದಾರೆ. ಮಾನ್ಯ ತಂದೆ ಮತ್ತು ಸಂಬಂಧಿಕರಿಂದ ಭೀಕರ ಹಲ್ಲೆ ಮಾಡಲಾಗುತ್ತೆ. ಅದಾದ ಮೇಲೆ ಆಕೆಯನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗುತ್ತೆ. ಚಿಕಿತ್ಸೆ ಫಲಿಸದೆ ಆಕೆ ಈಗ ಸಾವನ್ನಪ್ಪಿದ್ದಾಳೆ. ಮಾರಕಾಸ್ತ್ರಗಳಿಂದ ಮಾನ್ಯ ವಿವೇಕಾನಂದ್ ಮೇಲೆ ದಾಳಿ ನಡೆಸಲಾಗಿದೆ. ವಿವೇಕಾನಂದ್ ಕುಟುಂಬಸ್ಥರ ಮೇಲೂ ಕೂಡ ಇಲ್ಲಿ ಯುವತಿಯ ಕುಟುಂಬಸ್ಥರು ತಂದೆ ಹಲ್ಲೆಯನ್ನು ನಡೆಸಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಮಾನ್ಯ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ತುಂಬು ಗರ್ಭಿಣಿ ಆಕೆ. ತಂದೆಗೆ ಹೇಗೆ ಮನಸ್ಸು ಬರುತ್ತೆ, ನನ್ನ ಮಗಳನ್ನ, ನನ್ನ ಕೈಯಾರೆ ಸಾಕಿದ ಮಗಳನ್ನ ಹತ್ಯೆ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮನಸ್ಸು ಬಂತು ಅಂತ. ಮರ್ಯಾದಾ ಹತ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ನೋಡ್ತಾ ಹೋಗ್ಬಹುದು. ಗರ್ಭಿಣಿ ಬೇರೆ ಆಗಿದ್ಲು ಆಕೆ ಮಾನ್ಯ. 7 ತಿಂಗಳ ಹಿಂದೆ ಯುವಕನನ್ನ ಪ್ರೀತಿಸಿ ಓಡ್ ಹೋಗಿ ಮದುವೆ ಆಗಿರ್ತಾಳೆ. ಮೊದಲೇ ಜೀವ ಭಯ ಇರುತ್ತೆ. ಹಾಗಾಗಿ ಆಕೆ ಹಾವೇರಿಯಲ್ಲಿ ಗಂಡನ ಜೊತೆ ವಾಸ ಬಿರ್ತಾಳೆ. ಅಲ್ಲೇ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಊರಿಗೆ ಹೋಗೋಣ ಅಂತ ಮತ್ತೆ ಇವರು ಊರಿಗೆ ಬಂದಿರ್ತಾರೆ. ಈ ವಿಚಾರ ತಂದೆಗೆ ಗೊತ್ತಾಗುತ್ತೆ. ಕುಟುಂಬಸ್ಥರು ಮತ್ತೆ ತಂದೆ ಇಬ್ಬರೂ ಕೂಡ ಬಂದು ತುಂಬು ಗರ್ಭಿಣಿ ಮಾನ್ಯ, ಅದ್ರ ಜೊತೆಗೆ ಆಕೆಯ ಗಂಡ ವಿವೇಕಾನಂದ್ಗೂ ಕೂಡ ಹಲ್ಲೆಯನ್ನು ನಡೆಸಿದ್ದಾರೆ. ಈ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದ ಮಾನ್ಯಳನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಪೊಲೀಸರು, ಕುಟುಂಬಸ್ಥರು. ಆದರೆ ಚಿಕಿತ್ಸೆ ಫಲಿಸದೆ ಆಕೆ ಸಾವನ್ನಪ್ಪಿದ್ದಾಳೆ. ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಘಟನೆ ನೋಡ್ತಾ ಇರಬಹುದು. ಅನ್ಯ ಜಾತಿ ಯುವಕನನ್ನ ಮದುವೆ ಆಗಿದ್ದಕ್ಕೆ ತಂದೆ ಕೋಪಗೊಂಡು ಕಾಯ್ತಾ ಇದ್ರು ಅನ್ಸುತ್ತೆ. ನನ್ನ ಪ್ರಕಾರ ಮಗಳಿಗೆ ಹಲ್ಲೆ ಮಾಡಬೇಕು, ಆಕೆಯನ್ನ ಕೊಲೆ ಮಾಡಬೇಕು, ನನ್ನ ಮರ್ಯಾದೆ ತೆಗೆದು ಬಿಟ್ಲಲ್ಲ ಅಂತ. ಅವರು ಕೆಲವೊಂದಿಷ್ಟು ಊರಾನ ಜನ ಅವ್ರ ಅಪ್ಪಾರು ಸುಮ್ಮನಿದ್ರು, ಇದು ಸುಮ್ಮನಿದ್ರು. ಕೆಲವೊಂದಿಷ್ಟು ಊರ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರು. ಕೀಳು ಜಾತಿ ಅವಂಗೆ ನೀನು ಇದು ಮಾಡಿಲ್ಲ, ಮಗಳ ಮಾಡ್ಕೊಳೋಣ, ಅವಂಗೇನು ಮಾಡತ್ತಿಲ್ಲ, ಹೋಗಿ ಅವ್ರನ್ನ ಮನೆ ಸೂಡು, ಈ ಥರ ಅವ್ರಿಗೆ ಬೆಂಬಲಿಸಿದ್ರು ಕೆಲವೊಂದಿಷ್ಟು ಜನ. ಅವ್ರಿಗೆ ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನು ಅಂತೇಳಿ. ಅರ್ಧಕ್ಕರ್ಧ ಅವರು ಇದನ್ನು ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಇಡೀ ಫ್ಯಾಮಿಲಿನ ಕೊಲ್ಲಬೇಕಂತ ಪ್ರಯತ್ನ ಮಾಡಿದ್ರು. ಇವತ್ತು ಆತ ನಮ್ಮ ಅವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದ್ರೆ, ಆಮೇಲೆ ನಮ್ಮ ಹಳ್ಯಾರು ಇಬ್ಬರು ಹೊರಗೆ ಹೋದ್ರೆ ಪ್ಲ್ಯಾನ್ ಮಾಡಿ ಆ ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್, ಸಣ್ಣ 7 ವರ್ಷದ ಹುಡುಗಿ ಸರ್, ಆ ಹುಡುಗಿ ಸತ್ಯ ಹೊಡೆದಾರ ಅವ್ರು. ಪ್ರಕಾಶ್ ಕೊಡ್ರಿ ಮತ್ತೆ ಯಾರ್ಯಾರು ಇದ್ರಿ ಗೊತ್ತಿಲ್ರಿ. ನಮ್ಮನ್ನ ಬಂದು ಹೊಡೆದಿಂದ ರೀ ಕೈ ಹಿಡಿದ್ರಿ, ಹೊಡೆದ್ರಿ, ಕೊಡ್ಲಿ ಕುಡುಗಲ್ಲೇ ಹೊಡೆದ್ರಿ. ನಮ್ಮ ಅತ್ತಿಯಮ್ಮಗ ನನಗ ನಮ್ಮ ಅಕ್ಕಗ್ರಿ. ಅತ್ತಿಯಮ್ಮ ಇದು ಲವ್ ಮ್ಯಾರೇಜ್ ಆಗಿತ್ತು, ಅದಕ್ಕಾಗಿ ಅವ್ರ ಅಪ್ಪಾರು ಹೊಡೆದ್ರಿ. ನಮ್ಮ ಅಕ್ಕನ್ರಿ ಅವ್ರು ನಿನ್ನೂ ಸಾಯಿಸ್ತಿದ್ವಿ ಅಂತ ಹೇಳಿದ್ರಿ ಅಷ್ಟೇ ರೀ. ಅವರು ಬಂದು ಹೊಡೆದ್ರಿ. ಜಗಳ ಬಿಡ್ಸಕ್ಕೆ ಯಾರು ಬಂದರೆ ಅವ್ರದ್ದು ಸೊಸೆ ಮದರ್ ಇನ್ ಲಾ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ, ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಇದರಲ್ಲಿ ಹುಡುಗಿದು ಫಾದರ್ ಇನ್ ಲಾ ಅವ್ರಿಗೇನು ಅಸಾಲ್ಟ್. ಇದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ. ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ಕಂಡು 3 ಜನ ಇಲ್ಲಿ ಆರೋಪಿಗಳು ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಸದ್ಯಕ್ಕೆ ಈ ಒಂದು ಮರ್ಯಾದಾ ಹತ್ಯೆ ಯಾವಾಗ ಆಯಿತು? ಈ ತಂದೆ ಮೊದಲೇ ಪ್ರೀ ಪ್ಲಾನ್ಡ್ ಮಾಡ್ಕೊಂಡಿದ್ರಾ ಹೇಗೆ ಅಂತ?
ಆ ಧನುಶ್ರೀ ನಿಜವಾಗ್ಲೂ ಇದು ಪ್ರೀ ಪ್ಲಾನ್ಡ್ ಒಂದು ಕೃತ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರೇನು ಓಡಿ ಹೋಗಿದ್ರು ಆ ಸಂದರ್ಭದಲ್ಲೂ ಸಹ ಅವ್ರಿಗಾಗಿ ಆ ಜೋಡಿಗಾಗಿ ಇವರು ತಲಾಶ್ ಮಾಡ್ತಾರೆ, ಬೇರೆ ಬೇರೆ ಊರುಗಳಲ್ಲೂ ಸಹ ಹುಡುಕ್ತಾರೆ, ಆದರೆ ಅವ್ರು ಸಿಕ್ಕಿರಲ್ಲ. ಯಾಕಂದರೆ ಇವರು ಹಾವೇರಿಯಲ್ಲಿ ತಲೆ ಬರೆಸ್ಕೊಂಡಿರ್ತಾರೆ, ಹೀಗಾಗಿ ಅವ್ರನ್ನ ಏನೂ ಮಾಡೋಕ್ಕಾಗಿರಲ್ಲ. ಆದರೆ ಯಾವಾಗ ಅವರೇ ವಾಪಸ್ ಊರಿಗೆ ಬಂದ ನಂತರ ಒಂದು ಪ್ಲಾನ್ ಮಾಡ್ತಾರೆ. ಅವರು ಮನೇಲಿದ್ದಾಗನೇ ಅಟ್ಯಾಕ್ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡಿ ಅವ್ರ ತಂದೆನೇ ಏನು ಮಾನ್ಯ ಪಾಟೀಲ್ ಅವರ ತಂದೆನೇ ಒಂದು ಮಾರ್ಕಾಸ್ತ್ರಗಳು ಹಿಡ್ಕೊಂಡು ಒಂದು ದಾಳಿ ಮಾಡ್ತಾನೆ. ಅದರ ಜೊತೆಗೆ ಅವ್ರ ಸಂಬಂಧಿಕರು ಸಹ ಒಂದು ಶಾಮೀಲಾಗಿದ್ದಾರೆ. ಏಕಾಏಕಿ ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲೇನೆ ತೀವ್ರ ರಕ್ತಸ್ರಾವಾಗಿತ್ತು ಮಾನ್ಯ ಪಾಟೀಲ್ಗೆ. ಆಕೆನ ಪೊಲೀಸರೇ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ದಾಖಲು ಶಿಫ್ಟ್ ಮಾಡಿದ್ರು ಸಹ ಚಿಕಿತ್ಸೆ ಫಲಕಾರಿಯಾಗಿದೆ. ನಿನ್ನೆ ರಾತ್ರಿ ಸಾವನ್ನಪ್ಪಿದ್ದಾಳೆ. ನಿನ್ನೆ ಸಂಜೆ ಮುಂದೆ ಈ ಕೃತ್ಯ ನಡೆದಿದೆ. ಅವರು ಒಂದು ಕೆಲ ದಿನಗಳ ಹಿಂದೆ ಅಷ್ಟೇ ಊರಿಗೆ ಬಂದಿದ್ರು ಮತ್ತು ಅವ್ರ ಮನೆಯಲ್ಲೇ ಇದ್ದರು. ಆದರೆ ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಸಾಕಷ್ಟು ಸಂಧಾನದ ಪ್ರಯತ್ನ ಮಾಡಿದ್ರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಕೊನೆಗೂ ಸಹ ಒಂದು ಮರ್ಯಾದೆ ಹೋಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಯುವತಿಯ ತಂದೆನೇ ಈ ಒಂದು ಕೃತ್ಯ ಎಸಗಿದ್ದಾರೆ. ಒಟ್ಟಾರೆ ಒಂದು ಘಟನೆಯಲ್ಲಿ ಆ ಯುವತಿ ಸಾವನ್ನಪ್ಪಿದ್ದಾಳೆ. ಉಳಿದವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಧನುಶ್ರೀ, ಥ್ಯಾಂಕ್ ಯು ಶಿವರಾಮ ಸುಂಡಿ.